ಅಶ್ವಿನಿ ಅವರೇ, ಮೊದಲು ಗೌರವ ಕೊಟ್ಟು ಆಮೇಲೆ ನಿರೀಕ್ಷಿಸಿ. ರಾಜಮಾತೆ ಬಗ್ಗೆ ವೀಕ್ಷಕರು ಸಿಡಿಮಿಡೆ. ಗಿಲ್ಲಿ ನಟ ಹಾಗೂ ರಘು ಜೊತೆ ಜೋರು ಜಗಳ ಆಡಿದ್ಮೇಲೆ ಅಶ್ವಿನಿ ಗೌಡ ಕಣ್ಣೀರು ಸುರಿಸಿದ್ದಾರೆ. ಅವಮಾನ ಆಗಿದೆ, ಇಲ್ಲಿರೋಲ್ಲ, ಹೊರಗೆ ಹೋಗ್ಬೇಕು ಅಂತ ಹಠ ಹಿಡಿದಿದ್ದಾರೆ. ಊಟ ತಿಂಡಿ ಬಿಟ್ಟು ಸತ್ಯಾಗ್ರಹ ಮಾಡುತ್ತಿರುವ ಅಶ್ವಿನಿ ಗೌಡ ಬಗ್ಗೆ ವೀಕ್ಷಕರು ಏನಂದಿದ್ದಾರೆ ಗೊತ್ತಾ? ನೋಡೋಣ ಬನ್ನಿ. ಅಶ್ವಿನಿ ಗೌಡ ವಿರುದ್ಧ ಗಿಲ್ಲಿ ನಟ ಹಾಗೂ ರಘು ರೊಚ್ಚಿಗೆದ್ದಿದ್ರು. ಇಬ್ಬರ ಜೊತೆಗೂ ಅಶ್ವಿನಿ ಗೌಡ ಏಕವಚನದಲ್ಲಿ ಮಾತಿನ ಚಕಾಮಕಿ ನಡೆಸಿದ್ರು. ಇದಾದ್ಮೇಲೆ ಅಶ್ವಿನಿ ಗೌಡ ನೊಂದುಕೊಂಡಿದ್ದಾರೆ. ತುಂಬಾ ಹರ್ಟ್ ಆಗಿದೆ ನನಗೆ. ನನ್ನ ವಯಸ್ಸಿಗೆ, ನನ್ನ ಮೆಚುರಿಟಿಗೆ ಈ ತರಹದ ಅವಮಾನ ನನಗಲ್ಲ ಅಂತ ಅಶ್ವಿನಿ ಗೌಡ ಕಣ್ಣೀರು ಸುರಿಸಿದ್ದಾರೆ. ತಿಂಡಿ ಊಟ ಮಾಡದೆ ಉಪವಾಸ ಸತ್ಯಾಗ್ರಹ ಆರಂಭಿಸಿದ್ದಾರೆ. ಇದನ್ನೆಲ್ಲ ಗಮನಿಸಿದ ವೀಕ್ಷಕರು, ಇನ್ನೊಬ್ಬರಿಗೆ ಅಶ್ವಿನಿ ಗೌಡ ಗೌರವ ಮರ್ಯಾದೆ ಕೊಡಲ್ಲ ಅಂದ್ಮೇಲೆ ಬೇರೆಯವರಿಂದ ನಿರೀಕ್ಷೆ ಮಾಡೋದು ಯಾವ ನ್ಯಾಯ ಸ್ವಾಮಿ ಅಂತ ಪೋಸ್ಟ್ ಹಂಚಿಕೊಳ್ತಿದ್ದಾರೆ. ನೀನ್ ಯಾವನೋ, ಹೋಗಲ್ಲೋ, ನಿನ್ ಯೋಗ್ಯತೆಗಿಷ್ಟು, ಮುಚ್ಕೊಂಡ್ಲು ಮಲ್ಕೋ, ಎಸ್ ಕ್ಯಾಟಗರಿ, ಅಮಾವಾಸ್ಯೆ ಮುಂತಾದ ಮಾತುಗಳು ಅಶ್ವಿನಿ ಗೌಡ ಬಾಯಿಂದಲೇ ಬಂದಿದೆ. ಇನ್ನೊಬ್ಬರ ಬಗ್ಗೆ ಕೇವಲವಾಗಿ ಮಾತನಾಡುವ ಅಶ್ವಿನಿ ಗೌಡ ಬೇರೆಯವರಿಂದ ಗೌರವ ನಿರೀಕ್ಷಿಸೋದು ಎಷ್ಟರ ಮಟ್ಟಿಗೆ ಸರಿಯೇ ಅಂತ ವೀಕ್ಷಕರು ಪ್ರಶ್ನೆ ಮಾಡ್ತಿದ್ದಾರೆ. ಎಕ್ಸ್ ನಲ್ಲಿ ವೀಕ್ಷಕರು ಹಂಚಿಕೊಂಡಿರುವ ಪೋಸ್ಟ್ಗಳಿವು. ಅಶ್ವಿನಿ ಬಳಸಿದ ಪದಗಳನ್ನ ಕೆಲವರು ಗಮನಿಸಲೇ ಇಲ್ಲ. ಆದರೆ ಅಶ್ವಿನಿ ಯಾವಾಗಲೂ ಗಿಲ್ಲಿ ಮೇಲೆ ಔಹಾರುತ್ತಿರ್ತಾರೆ. ಅಶ್ವಿನಿಯ ಬೈಗುಳದ ಬಗ್ಗೆ ರಘು ಮಾತನಾಡಿದ್ರು. ನಿಜವಾದ ಸ್ನೇಹಿತನಿಗೆ ಈ ತರಹದ ಸಪೋರ್ಟ್ ಸಿಗ್ಬೇಕು. ದೀಪು ಕಿಚ್ಚವ್ರು ಈ ತರ ಹೇಳ್ತಿದ್ದಾರೆ. ಟಾಂಟ್ಗಳ ಮೂಲಕ ಅಶ್ವಿನಿ ಅವರನ್ನ ಗಿಲ್ಲಿ ಎಕ್ಸ್ಪೋಸ್ ಮಾಡ್ತಿದ್ದಾರೆ. ಇದು ಅಶ್ವಿನಿಗೆ ಸಹಿಸೋಕಾಗ್ತಿಲ್ಲ. ಗಿಲ್ಲಿಗೆ ಹೆಚ್ಚು ಸ್ಪೇಸ್ ಸಿಗುತ್ತಿದೆ ಅಂತ ಧನುಷ್ ಅಭಿಷೇಕ್ ಸಹಿಸುತ್ತಿಲ್ಲ. ಕಾವ್ಯ ಗಿಲ್ಲಿ ಜೊತೆ ಸ್ಪಂದನಾಗೆ ಸೈಡ್ ಲೈನ್ ಆದ ಫೀಲಿಂಗ್ ಇರಬೇಕು. ಹತಾಶೆ ಇದೀಗ ದ್ವೇಷವಾಗಿ ಬದಲಾಗ್ತಿದೆ. ಅಶ್ವಿನಿ ಗೌಡ ಇನ್ನೊಬ್ಬರಿಗೆ ಏಕವಚನ ಬಳಸ್ತಾರೆ, ಇನ್ನೊಬ್ಬರನ್ನ ಬೈತಾರೆ. ಆದರೆ ಬೇರೆಯವರಿಗೆ ಗೌರವ ನಿರೀಕ್ಷಿಸೋದು ಯಾವ ನ್ಯಾಯ? ಪರಸ್ಪರ ಗೌರವ ಕೊಡೋದು ಬಹಳ ಮುಖ್ಯ ಅಲ್ವಾ? ಗೌರವ ಕೊಟ್ಟು ತಗೋಬೇಕಲ್ವಾ? ಅಶ್ವಿನಿ ಗೌಡ ಕರವೇ ಮಹಿಳಾ ವಿಭಾಗದ ಅಧ್ಯಕ್ಷೆ. ಆದರೆ ಬಿಗ್ ಬಾಸ್ ಮನೆಯಲ್ಲಿ ಇವರು ಇಂಗ್ಲಿಷ್ ಬಳಕೆ ಮಾಡಿರುವುದೇ ಹೆಚ್ಚು. ಮೊದಲು ಗೌರವವನ್ನ ಕೊಟ್ಟು ಆನಂತರ ನಿರೀಕ್ಷೆ ಮಾಡಬೇಕು. ಅಶ್ವಿನಿ ಇತರರಿಗೆ ಗೌರವ ಕೊಡೋದಿಲ್ಲ, ಆದರೆ ಬೇರೆಯವರು ಅಶ್ವಿನಿಗೆ ಗೌರವ ಕೊಡಬೇಕು. ಗಿಲ್ಲಿ ನಟನ ಯೋಗ್ಯತೆ ಬಗ್ಗೆ ಅಶ್ವಿನಿ ಮಾತನಾಡ್ತಾರೆ. ಅದಕ್ಕೆ ಪ್ರತಿಕ್ರಿಯೆ ಬಂದಾಗ ನಾಟಕ ಮಾಡ್ತಾರೆ. ಬಿಗ್ ಬಾಸ್ ಮನೆಯ ಸ್ವಯಂ ಘೋಷಿತ ವಿನ್ನರ್ ಅಲ್ವಾ, ಇದನ್ನ ಬುಕ್ ಮಾರ್ಕ್ ಮಾಡುತ್ತೇನೆ. ಫಿನಾಲೆಯಲ್ಲಿ ಇದರ ಬಗ್ಗೆ ಮಾತನಾಡೋಣ ಅಂದ್ರು ಧ್ರುವ. ಗಿಲ್ಲಿ ಎಂತದ್ದು ಮಾತಾಡಿಲ್ಲ. ಅಶ್ವಿನಿ ಗೌಡ ಕಣ್ಣೀರಿಟ್ಟು ಸಿಂಪತಿ ಸೃಷ್ಟಿಸುತ್ತಿರುವುದೇಕೆ? ಅಶ್ವಿನಿ ಗೌಡ ಒಳ ಮನಸ್ಸಿನ ಧ್ವನಿ ಏನು ಹೇಳುತ್ತಿರುತ್ತೆ ಅಂದ್ರೆ, ತಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ತಮಗೆ ತಾವೇ ಸ್ಟ್ಯಾಂಡ್ ತಗೊಂಡು ನಿಂತ ಅಶ್ವಿನಿ ಗೌಡ ಅವರಿಗೆ ಈ ವಾರದ ಕಿಚ್ಚನ ಚಪ್ಪಾಳೆಯಂತೆ. ಒಂದು ಚಪ್ಪಾಳೆ ಹಾಗೂ ಫೋಟೋ ಫ್ರೇಮ್ ಪಡೆಯೋದಿಕ್ಕೆ ಅಶ್ವಿನಿ ಗೌಡ ಹೆಣಗಾಡ್ತಿದ್ದಾರೆ. ಗಿಲ್ಲಿಗೆ ಅಶ್ವಿನಿ ಗೌಡ ಹೋಗಲ್ಲೋ ಅಂದಿದ್ದು, ನಿನಗೆ ಇಷ್ಟು ಮರ್ಯಾದೆ ಕೊಟ್ಟಿರೋದೇ ಹೆಚ್ಚು ಅಂತ ಜಾಹ್ನವಿಗೆ ಹೇಳಿದ್ದು, ನನ್ನ ಬಾಯಲ್ಲೂ ಮರ್ಯಾದೆ ಬರೋದು ಇದೇ ಕಾರಣಕ್ಕೆ ಅಲ್ವಾ ಅಂತ ಗಿಲ್ಲಿ ತಿರುಗೇಟಿ ಕೊಟ್ಟಿರುವ ವಿಡಿಯೋ ವೈರಲ್ ಆಗ್ತಿದೆ. ಅಶ್ವಿನಿ ಜಾಹ್ನವಿ ಮಾತಾಡೋದು ಕರೆಕ್ಟಾ? ಅದನ್ನೇ ವಾಪಸ್ ಮಾತಾಡಿದ್ರೆ ಅಗೌರವ. ಬಿಗ್ ಬಾಸ್ ಮನೆಯಲ್ಲಿ ಯಾರು ದೊಡ್ಡವರಲ್ಲ, ಯಾರು ಚಿಕ್ಕವರು ಸಹ ಅಲ್ಲ. ಯಾವುದೇ ವ್ಯತ್ಯಾಸವೂ ಇಲ್ಲ. ಗಿಲ್ಲಿ ಹಾಗೂ ಅಶ್ವಿನಿ ಮಧ್ಯೆ ಯಾವುದೇ ವ್ಯತ್ಯಾಸ ಇಲ್ಲ. ದುರಹಂಕಾರ, ಅಗೌರವ, ಅನವಶ್ಯಕ ಕಂಟೆಂಟ್ಗಾಗಿ ಸ್ನೇಹಿತರ ಬಳಕೆ, ತಪ್ಪನ್ನ ಒಪ್ಪಿಕೊಳ್ಳೋದಿಲ್ಲ. ನನ್ನ ಪ್ರಕಾರ ಇಬ್ಬರು ಕೂಡ ಮನೆಯ ವಿಲನ್ಗಳೇ ಹೌದು. ಒಟ್ನಲ್ಲಿ ಅಶ್ವಿನಿ ಗೌಡ ಹಾಗೂ ಗಿಲ್ಲಿ ನಟನ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆಗೆ ನಡೆಯುತ್ತಿದೆ. ಈ ವೀಕೆಂಡ್ ನಲ್ಲಿ ಮಾತು ಗೌರವದ ಬಗ್ಗೆ ಕಿಚ್ಚ ಸುದೀಪ್ ಎಲ್ಲರಿಗೂ ಕ್ಲಾಸ್ ತಗೋಬೇಕಾ, ಪಾಠ ಕಲಿಸ್ತಾರ? ಕಾದು ನೋಡ್ಬೇಕಿದೆ. ಇದರೆಲ್ಲರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಕ್ರೋಚ್ ಸುದ್ದಿ ಔಟ್ ಆಗಿದ್ದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಇದು ಸರಿಯಾದ ನಿರ್ಧಾರನ ಅಥವಾ ಬೇರೆಯವರು ಎಲಿಮಿನೇಟ್ ಆಗಬೇಕಿತ್ತ? ಕಮೆಂಟ್ ಮಾಡಿ ತಿಳಿಸಿ.